ಇದು ಬೈನೆಕಾಯಿ, ನಾವು ಬೈನೆ ಸುತ್ತೋದು ಅಂತ ಹೇಳ್ತೀವಿ. ಇದರಲ್ಲಿ ಇದು ಪ್ರಥಮವಾಗಿ ಬೈನೆಕಾಯಿನ ಏನು ಮಾಡಬೇಕಂದ್ರೆ, ಅದು ಒಡೆದೋಗೋ ಹಂತದಲ್ಲಿ ಇರುತ್ತೆ. ಒಡೆದೋಗೋದು ಅಂತ ಹೇಳಿದ್ರೆ ಅದು ತನ್ನ ಎಳೆಗಳನ್ನು ಬಿಡುವಂಥ ಹಂತದಲ್ಲಿರುತ್ತೆ. ಅದಕ್ಕೆ ವಾರ ಮುಂಚೆ ನಾವು ಏನು ಮಾಡ್ತೀವಿ, ಸುತ್ತ ಇರುವ ಹಂಬೆಗಳನ್ನು ಸುಲಿದು ಅದನ್ನು ಮುಂಜಾಗ್ರತವಾಗಿ ನಾವು ಸುಲಿದು ಅದನ್ನು ಬಿಸಿಲು ಹಾಕ್ತೇವೆ. ಆ ಮೂಮೆಂಟಲ್ಲಿ ನಾವು ಬಿಸಿಲು ಹಾಕಿ ನಮಗೆ ತಕ್ಕಂತೆ ಅದನ್ನು ಪರಿವರ್ತನೆ ಮಾಡ್ಕೊಂಡು ಆದಮೇಲೆ ಅದನ್ನು ಇನ್ನೊಂದು ರೀತಿಯಲ್ಲಿ ನಾವು ರಿಪೇರಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆ ಬೈನೆಕಾಯಿ ಹೊಡೆದು 7 ದಿವಸಗಳಾದಮೇಲೆ ಅದನ್ನು ಬೈನೆಕಾಯಿಲಿರೋ ಮಣಿಗಳನ್ನು ತೆರೆದು ಅದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬೇಕು. ಒಣಗಿಸಿ ನಂತರ ಅದನ್ನು ನಮಗೆ ಎಷ್ಟು ಹತೋಟಿ ಬೇಕೋ ಅಷ್ಟು ಒಂದು ಮುಕ್ಕಲಡಿ ಅಂದಾಜು ಕಟ್ ಮಾಡಿ ನಾವು ಅದಕ್ಕೆ ಬಂದೋಬಸ್ತ್ ಮಾಡ್ತೀವಿ. ಈ ಥರ ಕಂಬ ಕೊಡ್ತೀವಿ ಮತ್ತು ಆ ಬುಡದ ಗಡ್ಡೆಯನ್ನು ಕೆತ್ತೀವಿ. ಆ ಫುಲ್ಲ ಮೇಲೆ ಕೈಯಲ್ಲಿರುವ ಹಂಬೆಗಳನ್ನು ಸುಲಿತೀವಿ. ಸುಲಿದು ಆದಮೇಲೆ ಅದೊಂದು ವೇಳೆ ಹನಿ ಬೀಳುವಂಥ ಮುನ್ಸೂಚನೆ ಈ ಥರ ಗಡ್ಡೆ ಕೆತ್ತೀವಿ. ಸೂಚನೆ ಇದ್ದರೆ ಉತ್ತಮವಾದ ಸಿಹಿ ರಸ ಅದರಲ್ಲಿ ಉದುರಿಸುತ್ತೆ ಬೈನೆಕಾಯಿಯಲ್ಲಿ. ಇಲ್ಲ ಅಂತೇಳಿದ್ರೆ ಸಪ್ಪೆ ಹನಿಗಳು ಬೀಳ್ತವೆ. ಸಪ್ಪೆ ಹನಿ ಬಿದ್ದವು ಯಾವತ್ತೂ ನಮಗೆ ಈ ಥರ ಕಳ್ಳು ಬೀಳೋದಿಲ್ಲ ಅಂತ ಅರ್ಥ. ನಾವು ಕಳ್ಳು ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ಮತ್ತು ಅದಕ್ಕೆ ಅಮಲಿರುವಂಥ ಇದಕ್ಕೆ ಮತ್ತೊಂದು ಕಡೆ ಇರುವಂಥದ್ದು ಕಳ್ಳನ್ನು ತಂದು ಹಾಕ್ತೀವಿ. ಇದರಿಂದ ನಾವು ಏನನ್ನ ನಾವು ಬಯಸ್ತೀವಿ ಅಂತ ಹೇಳಿದ್ರೆ, ನಾವು ಪೇಟೆ ಯಾವುದೇ ಮಧ್ಯ ವಸ್ತುಗಳಿದಾವಲ್ಲ, ಬ್ರ್ಯಾಂಡಿ ಅಥವಾ ಇನ್ನಿತರ ಅದನ್ನು ನಾವು ಅವಾಯ್ಡ್ ಮಾಡ್ಕೊಳ್ತೀವಿ. ನಾವು ಇದನ್ನು ನ್ಯಾಚುರಲ್ಲಾಗಿ ನಾವು ಇದನ್ನ ಉಪಯೋಗಿಸ್ತೀವಿ. ನಾವು ಈ ಬೈನೆ ಕಳ್ಳನ್ನು, ಈ ಬೈನೆ ಅಂತ ಹೇಳೋದು ಕಾಡು ಗುಡ್ಡ ಎಲ್ಲ ಭಾರಿ ದೂರದಲ್ಲಿ ಇರ್ತದೆ. ಹಾಗಾಗಿ ಒಬ್ಬರೇ ಹೋಗಲಿಕ್ಕೆ ಬೇಜಾರು. ಹಾಗಾಗಿ 3-4 ಜನ ಬೈನೆ ಕೊಳ್ಳಿ ಎಷ್ಟಿರುತ್ತೋ ಆ ಥರದ ಎಸ್ಟಿಮೇಟ್ ಮೇಲೆ ನಾವು ಹೋಗ್ತೀವಿ. ಹೋಗಿ ಮಾತಾಡ್ತಾ ಕುಡಿತಿದ್ರೆ ಸುತ್ತಲಿನ ಪರಿಸರ ನೋಡೋಕ್ಕೆ ಚೆಂದ ಮತ್ತು ಕುಡಿಯೋದಕ್ಕೂ ಚೆಂದ. ಹಾಗಾಗಿ ನಾವು ಎಷ್ಟು ಕುಡಿದು ಎಷ್ಟು ಉಳಿತಾ ಅದನ್ನು ಮನೆ ತಗೊಂಬರ್ತೀವಿ. ಮನೆಯಲ್ಲೂ ಸುಮಾರು ಜನ ಕುಡಿಯೋಕೆ ರೆಡಿ ಇರ್ತಾರೆ, ಮನೆ ತಂದು ಕೊಡ್ತೀವಿ. ನಾವು ಈಗ ನಾವು ಬೈನೆ ಸುತ್ತಿದವರು ಮತ್ತು ಜೊತೆಲಿ ಹೋದವರು ಎಷ್ಟು ಜನ ಕುಡಿತೀವ ಅಷ್ಟು ಜನ ಕುಡಿದು ಆದಮೇಲೆ ಉಳಿದಂಥದ್ದು ಕಳ್ಳನ್ನು ನಾವು ಈ ಥರ ಬಗ್ಸ್ತೀವಿ. ನಾವು ಲಾಲಿಕ್ಕಿಯನ್ನು ತಡೋಗಿರೋದಿಲ್ಲ. ಅಲ್ಲಿ ಲಾಲಿಕ್ಕಿ ಅಂತ ಹೇಳ್ತಾರೆ, ನಾವು ಅದು ಬುದ್ಧಿವಂತ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ಆ ಬುದ್ಧಿವಂತ ಬೈನೆ ಸುತ್ತಿದವರು. ಅದನ್ನು ನಾವು ಬೈನೆ ಎಲೆನ ಸುರುಳಿ ಮಾಡಿ ಸುತ್ತಿ ಅದು ಕೆಳಗೆ ಬೀಳೋದಿದ್ದಂಗೆ ಸುತ್ತಿ ಅದು ಬಾಯಿಗೆ ಹಾಕಿ ಅದನ್ನು ಕೆಳಗೆ ಬೀಳ್ದಂಗೆ ನಾವು ಬೈನೆಗೆ ಕಳ್ಳನ್ನು ಬಗ್ಸ್ತೀವಿ. ಆದಮೇಲೆ ಉಳಿದಂಥ ಕಳ್ಳನ್ನು ಮತ್ತು ಜೊತೆಗಾರರು ಇರ್ತಾರಲ್ಲ ಅವರಿಗೆ ಬೇಕಿದ್ದರೆ ಬಗ್ಸ್ತೀವಿ. ನಾವು ಬೈನಲ್ಲಿ ಲೋಟ ಗ್ಲಾಸು 20 ತಗೊಂಡೋಗಿರೋದಿಲ್ಲ. ಯಾಕಂದರೆ ನಮ್ಮದು ಎಲ್ಲದೂ ನ್ಯಾಚುರಲ್, ಮಡಿಕೆ ನ್ಯಾಚುರಲ್, ಕಳ್ಳು ನ್ಯಾಚುರಲ್, ಎಲ್ಲ ನ್ಯಾಚುರಲ್ಲಾಗಿ ಅಲ್ಲೂ ಕೂಡ ಬಗ್ಸ್ತಿದೆ ನೋಡಿ. ಅದು ಕೂಡ ಇದು ತೆಂಗಿನ ಮರದ ಗೆರಟ. ಹಾಗಾಗಿ ಅದು ನಾವು ಗೆರಟ ಅಂತಲೇ ಹೇಳ್ತೇವೆ. ನಿಂಗೆ ಎಷ್ಟು ಬೇಕಾ, 1 ಗೆರಟ ಬೇಕಾ, 2 ಗೆರಟ ಬೇಕಾ, ಈ ಥರ ಕೇಳ್ತೀವಿ. ಅದನ್ನು ಬೇಕಿದ್ದರೆ ಕೇಳ್ತಾರೆ. ಇಲ್ಲಾಂದರೆ ಈ ಥರ ಬಗ್ಸಿ ಮತ್ತು ಮನೆಗೆ ತಗೊಂಡೋಗ್ತೀವಿ. ಮನೇಲಿ ಉಳಿದವ್ರು ಬಂದಿರ್ತಾರೆ, ಬೇಕಿದ್ದವರು ಅವ್ರು ಕುಡಿತಾರೆ ಅಷ್ಟೇ. ಈಗ ನೋಡಿ, ಈಗ ಹೆಚ್ಚುವರಿ ಉಳಿದ ಕಳ್ಳನ್ನು ಅದು ನಾವು ನಾಳೆ ದಿವಸದಲ್ಲಿ ಬೆಳೆಗೆ ಅಂತ ಇರ್ತೀವಿ. ಬೆಳೆ ಅಂದರೆ ಅದು ಹೆಚ್ಚುವರಾಗಿ ಬೀಳುವಂಥ ಕಳ್ಳನ್ನು ಬೆಳೆಸೋದಕ್ಕೋಸ್ಕರಾಗಿ ನಾವೊಂದು ಸಾಧಾರಣ 10 ಲೀಟ್ರ್ ಕಳ್ಳು ಇದ್ದರೆ ಒಂದು 3 ಲೀಟ್ರ್ ಮಡ್ಕೆಲಿ ಇಡ್ತೀವಿ. ಅಂದರೆ ಅದು ತಕ್ಕಂತೆ ನೀವು ಯೋಚನೆ ಮಾಡ್ಕೊಳ್ಳಿ. 5 ಲೀಟ್ರ್ ಬೀಳೋದಿದ್ರೆ 1.5 ಲೀಟ್ರ್ ಅಂದಾಗೆ ಆ ಥರ ಮಾಡಿ ಇದು ಬಾಟ್ಲಿ ಬಗ್ಸಿ ಆಯಿತು ಮತ್ತು ಈ ಜನಗಳಿಗೆ ಕೊಟ್ಟಾಯಿತು, ಬಗ್ಸಿ ಆಯಿತು. ಈಗ ಇನ್ನು ಉಳಿದ ಕಾರ್ಯ ಅಂತ ಹೇಳಿದ್ರೆ ಬೈನೆಕಾಯಿ ಕೊಯ್ಯೋದು ಅಂತ ಹೇಳ್ತೀವಿ ನಾವು. ಆ ಕೊಯ್ಯುವಂಥ ಮೇಲೆ ಬೈನೆಕಾಯಿ ಕೊಯ್ದು ಉಳಿದಂಥ ಪದಾರ್ಥ ಕೆಳಗೆ ಮಡಿಕೆಗೆ ಬೀಳಬಾರ್ದು ಅಂತೇಳಿ
ಈ ಥರ ಮಡಿಕೆ ಎಳೆದು ಕಟ್ಟಿ ಈ ಥರ ಮುಚ್ಚಿ ಅದನ್ನು ಇದನ್ನು ಕೊಯ್ತೀವಿ. ಅಂದರೆ ಬೆಳಗ್ಗೆ ಬಿದ್ದಂಥ ಹಿಕ್ ಅಂತ ಹೇಳ್ತೇವೆ ನಾವು. ಆ ಗಮ್ ಅಂಟು ಪದಾರ್ಥ ಅಂತ ತೆಗೆದು ಈ ಕುಯ್ದು ಈ ಥರ ಕೊಯ್ತೀವಿ ನಾವು. ಕುಯ್ದು ಆದಮೇಲೆ ಕ್ಲೀನಾಗಿ ಕೊಯ್ಬೇಕು, ಕ್ಲೀನಾಗಿ ಹರಿಬೇಕು. ಅವು ಎಲ್ಲ ಚಾರೆಗಳು ಹರಿಬೇಕು. ಅದಕ್ಕೆ ಕುಯ್ದಾದ್ಮೇಲೆ ಆ ಬೈನೆ ಮಡಿಕೆಯಲ್ಲಿರುವಂಥ ನೊರೆನ ತೆಗೆದಿರ್ತೀವಿ. ಆ ನೊರೆನ ಪುನಃ ಅದಕ್ಕೆ ಹೊಚ್ಚಬೇಕು. ಹೊಚ್ಚಿದ್ರಿಂದ ಹನಿ ಬೀಳೋದಕ್ಕೆ ಅನುಕೂಲ ಆಗುತ್ತೆ ಒಂದು ಕಡೆಯಿಂದ. ಹಾಗಾಗಿ ಹಚ್ಚಿ ಮಾಡೋದ್ರಿಂದ ಅದು ಕ್ಲೀನಾಗಿ ಒಂದೇ ಕಡೆ ಹನಿ ಬಿದ್ದು ಮಡಿಕೆಗೆ ತುಂಬ ಆಗುತ್ತೆ. ನಾಳೆ ದಿವಸ ಮತ್ತು ಪುನಃ ನಾವು ಯಾವ ಥರ ಕುಡಿತೀವೋ ಯಾವ ಥರ ಮಾಡ್ತೀವೋ ಅದಕ್ಕೆ ಅನುಕೂಲ ಆಗುತ್ತೆ. ನೋಡಿ ನೊರೆ ಹಚ್ತಿದ್ದಾರೆ ಈಗ. ನೋಡಿ ಇದನ್ನ ಹಚ್ಚಬೇಕು. ಇದಂದರೆ ಹನಿಗಳು ಕೆದರಿ ಆ ಕಡೆ ಈ ಕಡೆ ಬಿದ್ದು ಮಡಿಕೆ ಹನಿ ಬೀಳೋದಿಲ್ಲ. ಈ ಮಡಿಕೆ ನಾವು ಎಳೆದ್ಕೊಂಡು ಆ ಕೈದ ವೇಸ್ಟೇಜ್, ಇದಕ್ಕೆ ಕುಯ್ದಿರುವಂಥ ವೇಸ್ಟೇಜ್ ಮಡಿಕೆ ಬೀಳ್ಬಂತ ಎಳೆದು ಕಟ್ಟಿರ್ತೀವಿ ಆ ಕಂಬಕ್ಕೆ, ಆ ಬೈನಿ ಕೈ ಕೊಟ್ಟಿರೋ ಕಂಬಕ್ಕೆ. ಈಗ ಮಡಿಕೆ ಎಳೆದು ಅದಕ್ಕೆ ಹನಿ ಬೀಳುವಂಥ ಕಡೆ ಕರೆಕ್ಟಾಗಿ ಕಟ್ ಮಾಡಿ ಇಟ್ಟಿರ್ತೀವಿ ಮತ್ತು ಅಚ್ಚುಕಟ್ಟಾಗಿ ಕಟ್ಟಿರ್ತೀವಿ. ಯಾಕಂತ ಹೇಳಿದ್ರೆ ಇಷ್ಟು ಬಂದೋಬಸ್ತ್ ಮಾಡಿದರೆ ಕಾಡಿನ ಮಂಗಗಳು ಇದನ್ನು ಯಾವ ರೀತಿ ಅನಾಹುತ ಮಾಡ್ತೇವೆ ಅಂತ ಹೇಳಿದ್ರೆ, ಮನುಷ್ಯರಿಗಿಂತ ಹೆಚ್ಚಾಗಿ ಮೇಲೆ ಕಟ್ಟಿರುವಂಥ ಹಾಳೆ ಹಂಬಳೆ ಆಗಿರ್ಬೋದು, ಕೈಗೆ ಮಾಡಿರೋಂಥ ಆ ಮೇಲೆ ಕೈ ಇರ್ತದಲ್ಲ ಅದಕ್ಕೆ ಯಾವ ರೀತಿ ಮಳೆ ಆಗಲಿ ಇಬ್ಬನಿ ಆಗಲಿ ಬೀಳ್ಬೋದು, ಅಷ್ಟು ಬಂದೋಬಸ್ತ್ ಮಾಡಿರ್ತೀವಿ. ಒಂದು ವೇಳೆ ಹಾಗೆ ಮಾಡಿದರೆ ನಾಳೆ ದಿವಸ ಕಳ್ಳು ಬೀಳೋದಿಲ್ಲ, ಬೈನೆ ಕೈಯಿಂದ ಹನಿ ಉದುರೋದಿಲ್ಲ. ಹಾಗಾಗಿ ಮತ್ತು ಮಡಿಕೆಗೆ ಕೂಡ ಮಡಿಕೆ ಕಟ್ಟಿರುವಂಥ ಹಗ್ಗನೋ ಅಥವಾ ಮಡಿಕೆಯಲ್ಲಿರೋ ಕಳ್ಳನ್ನು ಫುಲ್ಲು ಚೆಲ್ಲಾಡಿ ಚಾಷ್ಟೆ ಮಾಡಿ ಹೋಗಿರ್ತವೆ. ಅದಕ್ಕೋಸ್ಕರವಾಗಿ ವಾಪಸ್ ಅದೇ ಬಂದೋಬಸ್ತ್ ಮಾಡಿ ಫುಲ್ ಕವರ್ ಮಾಡಿ ನೋಡಿ ಕವರಿಗೆ ಕಟ್ತಿದ್ದಾರೆ. ಬೈನೆ ಕೈ ಕೂಡ ಅಷ್ಟು ಶಾರ್ಪಾಗಿರಬೇಕು. ಅದು ಯಾವ ರೀತಿ ಹರಿತಾಗಿರಬೇಕು. ಹರಿತ ಇಲ್ಲದೇ ಇರೋ ಕತ್ತಿಯಲ್ಲಿ ಕುಯ್ದಿದ್ರೆ ನಾಳೆ ಸಹ ಬೈನೆಕಾಯಿ ಹಾಳಾಗೋಗುತ್ತೆ. ಈಗ ಬೈನೆಕಾಯಿ ಬಂದೋಬಸ್ತ್ ಮಾಡೋದು ನಾವು ಮರೆ ಹಾಕೋದು ಅಂತ ಹೇಳ್ತೀವಿ. ಇಷ್ಟು ಮಾಡಿದರೆ ಮಂಗಗಳು ಹಾವಳಿಂದ ತಪ್ಪಿಸ್ಬೋದು. ಮತ್ತು ಮೇಲಿಂದ ಬೀಳೋ ಹನಿಗಳು ಕೂಡ ಅಡ್ಡದಿಡ್ಡಿ ಬೀಳೋದೈತಿ ಮಡಿಕೆಗೆ ಬೀಳುವಾಗೆ ಕಾಪಾಡ್ಕೊಳ್ಬೋದು. ಮತ್ತು ಅದ್ರ ಮೇಲೆ ಜಾಡ್ರಿ ಕೂಡ ಕಟ್ತಾರೆ. ಯಾಕಂದರೆ ಮಂಗಗಳು ಹಾವಳಿ ಜಾಸ್ತಿ, ಮಂಗಗಳು ಇನ್ನು ಕಂಡಲ್ಲಿ ಬಿಡುವುದಿಲ್ಲ. ಹಾಗಾಗಿ ಇಷ್ಟೆಲ್ಲ ಜಾಗೃತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇರೆ ಯಾವುದೇ ರೀತಿ ತೊಂದರೆ ಇಲ್ಲ. ಬೇರೆ ಪೇಟೆ ಮದ್ಯ ಬ್ರ್ಯಾಂಡಿ ಈ ಥರ ಯಾವುದೇ ನೆನಪು ನಮ್ಮ ಹಳ್ಳಿಯಲ್ಲಿ ಬರೋದಿಲ್ಲ. ನೋಡಿ ನಾವು ಈಗ ಬೈನೆ ಮರೆ ಹಾಕಾಯಿತು, ಬೈನೆ ಬಂದೋಬಸ್ತ್ ಮಾಡಾಯಿತು. ನಾಳೆ ದಿವಸ ಮಂಗ ಹಾವಳಿ ಇರೋದಿಲ್ಲ. ಅದನ್ನು ಅಚ್ಚುಕಟ್ಟು ಮಾಡ್ಕೊಂಡು ಈ ಥರ ಮರಕ್ಕೆ ಏನಾದ್ರು ಬಡಿಗೆ ಅಥವಾ ಇನ್ನು ನೇರವಾಗಿ ಆದರೆ ಇದು ಬೈನೆ ಮರ ಅಲ್ಲ. ಬೈನೆ ಮರಕ್ಕಾದರೆ ಸುಮಾರು ಉದ್ದ ಏಣಿ ಕಟ್ಟಬೇಕಾಗುತ್ತೆ. ಅದಕ್ಕೆ ಹತ್ತಿರ ಇರೋ ಮರಕ್ಕೆ ನಾವು ಈ ಥರ ಸಪ್ರೇಟ್ ಬಡಿಗೆ ಕಟ್ಕೊಂಡು ಅದರಲ್ಲಿ ಕಳ್ಳು ತಗೊಂಡು ಇಳಿದು ಕೊನೆಗೆ ಬುಡಕ್ಕೆ ಬರ್ತೀವಿ. ಇದು ನಮ್ಮ ಕಳ್ಳಿನ ದಿನಚರಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್.